ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ, ನವೆಂಬರ್ ಕ್ರಾಂತಿ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ಯಾವಾಗ DCM DK ಶಿವಕುಮಾರ್ ಅವರ ಬಣ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಶುರು ಮಾಡ್ತೋ, ಅಲ್ಲಿಂದ ಅಲರ್ಟ್ ಆದಂಥ ಸಿದ್ದರಾಮಯ್ಯನವರು ತಮ್ಮ ಬಣವನ್ನು ಸ್ಟ್ರಾಂಗ್ ಮಾಡಿಕೊಂಡ್ರು. ಎಲ್ಲ ಹಿರಿಯ ಸಚಿವರು, ಬಹುತೇಕ ಹಿರಿಯ ಸಚಿವರು CM ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತರು. ನವೆಂಬರ್ ಕ್ರಾಂತಿ ಅಲ್ಲ, ಇದು ನಂಬರ್ ಕ್ರಾಂತಿ. ನಮಗೆ ಶಾಸಕರ ಬೆಂಬಲ ಹೆಚ್ಚಿಗೆ ಇದೆ ಅನ್ನುವ ಮೆಸೇಜನ್ನು ಹಂತ ಹಂತವಾಗಿ ಯಾರಿಗೆ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸ್ತಾ ಬಂದರು ಸಿದ್ದರಾಮಯ್ಯನವರು. ಒಂದು ಕಡೆ CM ಟೀಮ್ ಸಖತ್ ಸ್ಟ್ರಾಂಗ್ ಆಗ್ತಾ ಬಂದರೆ, ಮತ್ತೊಂದು ಕಡೆ ಬಂಡೆ ಪಡೆ ಛಿದ್ರ ಆಗುವಂಥ ಹಂತಕ್ಕೆ ಬಂದು ಮುಟ್ಟಿದೆ. ಎಸ್, ಏನಿದು ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿ? ಎಸ್ ವೀಕ್ಷಕರೇ, 2023ರಲ್ಲಿ ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ 2.5 ವರ್ಷಗಳ ನಂತರ ನವೆಂಬರ್ 21ರಿಂದ ಅಧಿಕಾರ ಹಸ್ತಾಂತರದ ದಾಳವನ್ನು ಉರುಳಿಸ್ತಾ ಇದೆ. DK ಶಿವಕುಮಾರ್ ಮಾತನ್ನು ಉಳಿಸ್ಕೊಳ್ಳಿ ಅಂತ CM ಹಿಂದೆ ದುಂಬಾಲು ಬಿದ್ದಿದ್ದಾರೆ. DK ಶಿವಕುಮಾರ್ ಆ್ಯಂಡ್ ಟೀಮ್ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅದು ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದರೆ ನೇರವಾಗಿ ಯಾರೂ ಕೂಡ ಅಧಿಕಾರ ಹಸ್ತಾಂತರದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಈ ಎಲ್ಲದಕ್ಕೂ ಟಕ್ಕರ್ ಕೊಡೋ ಥರ ಟಗರು ಸಿದ್ದರಾಮಯ್ಯ ಜಿದ್ದಿಗೆ ಬಿದ್ದಿದ್ದಾರೆ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಸ್ಥಾನವನ್ನು ಬಿಟ್ಕೊಡಲ್ಲ ಅಂತ ಘಂಟಾ ಘೋಷವಾಗಿ ತಮ್ಮ ಮೆಸೇಜನ್ನು ಅಧಿಕಾರ ಹಸ್ತಾಂತರದ ಮಾತುಗಳು ಪ್ರಾರಂಭವಾದ ನಂತರ ಸಿದ್ದರಾಮಯ್ಯ ಟೀಮ್ ಬಹುತೇಕ ಸ್ಟ್ರಾಂಗ್ ಆದಂತಿದೆ. CM ಬೆನ್ನಿಗೆ ಹಿರಿಯ ಬಹುತೇಕ ಸಚಿವರು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತಿದ್ದಾರೆ. HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, B ಜಮೀರ್ ಅಹಮದ್ ಖಾನ್, ಭೈರತಿ ಸುರೇಶ್, ಪ್ರಿಯಾಪಟ್ಟಣ ವೆಂಕಟೇಶ್, ದಿನೇಶ್ ಗುಂಡೂರಾವ್, RB ತಿಮ್ಮಾಪುರ, ಶಿವರಾಜ್ ತಂಗಡಗಿ, ಎಕ್ಸೆಟ್ರಾ ಮಿನಿಸ್ಟರ್ ಎಲ್ಲರೂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ ಒಂದು ಕಡೆ ಸಿದ್ದರಾಮಯ್ಯನವರ ಟೀಮ್, ಮತ್ತೊಂದು ದಿನ DK ಶಿವಕುಮಾರ್ ಅವರ ಬಣ ಅನ್ನೋ ಥರ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಥರ ಓಡಾಡ್ತಾ ಇದ್ದಾರೆ. MB ಪಾಟೀಲ್ ಈ ಅಧಿಕಾರ ಹಸ್ತಾಂತರದ ನಾಟಕದಲ್ಲಿ ಕಾಣದೇ ಇದ್ದರೂ ಕೂಡ ಅವರು CM ಸಿದ್ದರಾಮಯ್ಯನವರ ಬಣ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಸಂತೋಷ್ ಲಾಡ್ ಸಾಯೋವರೆಗೂ CM ಜೊತೆಗಿರ್ತೀನಿ, ಮುಖ್ಯಮಂತ್ರಿ ಜೊತೆಗೇ ಇರ್ತೀನಿ, ನನ್ನ ಬೆಂಬಲ ಮುಖ್ಯಮಂತ್ರಿಗಳಿಗೆ ಅನ್ನೋದನ್ನು ಮಾಧ್ಯಮಗಳ ಎದುರು ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ DK ಶಿವಕುಮಾರ್ ಅವರ ಕಡೆ ನೋಡೋದಾದರೆ ಯಾವ ಹಿರಿಯ ಸಚಿವರು ಇಲ್ಲ, ಕಿರಿಯ ಸಚಿವರು ಇಲ್ಲ, ಯಾರು ಸ್ಟ್ರಾಂಗ್ ನಾಯಕತ್ವ ಅಂತ ಇರುವಂತಹ ಯಾವುದೇ ನಾಯಕರು DK ಶಿವಕುಮಾರ್ ಪರವಾಗಿ ಬ್ಯಾಟನ್ನು ಬೀಸ್ತಾ ಇಲ್ಲ. ಯಾವ ಸಚಿವರು ಕೂಡ DK ಶಿವಕುಮಾರ್ ಬೆಂಬಲಕ್ಕೆ ನಿಲ್ತಾ ಇಲ್ಲ. ಮುಖ್ಯಮಂತ್ರಿ ಆಗುವ ಅಭ್ಯರ್ಥಿ, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರು, ಮುಖ್ಯಮಂತ್ರಿ ಆಗಲು ಹೋರಾಡ್ತಾ ಇರುವವರು ಅಂತ ಹೇಳಿ DK ಶಿವಕುಮಾರ್ ಅವ್ರನ್ನ ನಾವೇನಾದರೂ ಅಂದ್ಕೊಂಡ್ರೆ ಅವರಿಗೆ ಈ ಹಿಂದೆ ಇರಬೇಕಾದಂಥ ಶಾಸಕರ ಸಚಿವರ ಎಸ್ ವೀಕ್ಷಕರೇ, DK ಶಿವಕುಮಾರ್ ಬೆನ್ನಿಗಿದ್ದ ಶಾಸಕರು ಸಚಿವರು ಯಾರು ಅಂತ ನೋಡೋದಾದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಹಿರಂಗವಾಗಿ ಎಲ್ಲಿಯೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಹಾಗೆಯೇ SS ಮಲ್ಲಿಕಾರ್ಜುನ್ ಅವರು ಕೂಡ ತುಟಿ ಪಿಟೆಕ್ ಅಂತ ಇಲ್ಲ. ಬಹುತೇಕ ಶಾಸಕರು ಮೊದಲ ಬಾರಿ ಗೆದ್ದವರು. ಕದಲೂರು ಉದಯ್ ಆಗಿರ್ಬೋದು,
ರಾಮನಗರದ MLA ಆಗಿರ್ಬೋದು, ನಯನಾ ಮೋಟಮ್ಮ ಆಗಿರಬಹುದು, ಚೆನ್ನಗಿರಿಯವರಾಗಿರ್ಬೋದು, ಇವರೆಲ್ಲ ಮೊದಲ ಬಾರಿ ಗೆದ್ದವರು. ಇಂಥವ್ರನ್ನ ಇಟ್ಕೊಂಡು CM ಫೈಟ್ಗಾಗಿ ಹೋರಾಟ ಮಾಡ್ತಿರೋ DK ಶಿವಕುಮಾರ್ ಅದರಲ್ಲಿ ಯಶಸ್ವಿ ಆಗ್ತಾರಾ? DK ಶಿವಕುಮಾರ್ ಎತ್ತಿರುವ ಈ ಒಂದು ಹಕ್ಕೊತ್ತಾಯ, ಈ ಒಂದು CM ಫೈಟ್ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಬೆಂಬಲಿಗರನ್ನು, ಮುಖ್ಯಮಂತ್ರಿ ಪಡೆಯನ್ನು ಒಗ್ಗಟ್ಟಾಗಿ ಇರೋ ಥರ ಏನಾದರೂ ಮಾಡಿಬಿಡ್ತಾ ಹಾಗಾದರೆ ಇಂಡೈರೆಕ್ಟ್ ಆಗಿ? ಇದ್ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ.